ಸ್ಟೂಡೆಂಟ್ಸ್ ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ ಐಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಯೂನಿಯನ್ ಬಜೆಟ್ ಅನ್ನ ನೋಡೋಣ. ಓಕೆನಾ, 26-27 ಅಲ್ವಾ? ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಯೂನಿಯನ್ ಬಜೆಟ್ ಇಂದ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ಗೆ ಅಟ್ಲೀಸ್ಟ್ 1 to 2 ಕ್ವಶನ್ಸ್ ಅಂತೂ ಕೇಳ್ತಾರೆ ಅಲ್ವಾ? ಸೊ ಯೂನಿಯನ್ ಬಜೆಟ್ ಅಂತ ಬಂದಾಗ ನಾವು ಎಲ್ಲಾ ಇಂಪಾರ್ಟೆಂಟ್ ಸ್ಕೀಮ್ಗಳು ಎಲ್ಲಾ ಏನೇನು ಇಶ್ಯೂ ತಗೊಂಡಿದ್ದಾರೆ, ಏನೇನು ಅನೌನ್ಸ್ ಮಾಡಿದ್ದಾರೆ ಬಜೆಟ್ ಎಲ್ಲ ಇಂಪಾರ್ಟೆಂಟಾ? ಇಲ್ಲ. ಓಕೆನಾ, ಸಮ್ ಇಂಪಾರ್ಟೆಂಟ್ ಏರಿಯಾ ಮಾತ್ರ ನಾವು ಫೋಕಸ್ ಮಾಡಿ ಓದ್ಬೇಕಾಗತ್ತೆ. ಅಲ್ಲಿಂದ ಮಾತ್ರ ಎಕ್ಸಾಮಿನರು ಕ್ವಶನ್ಸ್ ಕೇಳ್ತಾರೆ. ಆ ಏರಿಯಾಗಳು ಏನೇನು, ಯಾವ್ದು ಇನಿಷಿಯೇಟಿವ್ಗಳು ಇಂಪಾರ್ಟೆಂಟು, ಹಾಗೆ ಟೋಟಲಿ ಹೋಲ್ ಗೌರ್ಮೆಂಟ್ ಬಂದಾಗ ನಮಗೆ ರೆವಿನ್ಯೂ ಡೆಫಿಸಿಟ್ ಎಷ್ಟಿರುತ್ತೆ, ಫಿಸ್ಕಲ್ ಡೆಫಿಸಿಟ್ ಎಷ್ಟಿರುತ್ತೆ, ಎಕ್ಸ್ಪೆಂಡಿಚರ್ ಏನು, ಓಕೆನಾ, ಎಲ್ಲಿಂದ ನಮಗೆ ರೆವಿನ್ಯೂ ರಿಸಿಪ್ಟ್ ಆಗತ್ತೆ ಅಲ್ವಾ? ಕೆಲವೊಂದು ಇಂಪಾರ್ಟೆಂಟ್ ಡಾಟಾಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಫಸ್ಟ್ ಸ್ಲೈಡ್ಸ್ ಅಲ್ಲಿ ಇಲ್ಲಿ ಏನ್ ಮೆನ್ಷನ್ ಆಗಿದೆ ಅಂದ್ರೆ, ವೇರಿಯಸ್ ಸೆಕ್ಟರ್ಗೆ ಈ ಇಯರ್ ಅಲ್ಲಿ ಎಷ್ಟು ಫಂಡ್ ಅನ್ನ ಅಲೋಕೇಟ್ ಮಾಡಿದ್ದಾರೆ. ಓಕೆ, ಇಟ್ ಇಸ್ ಇನ್ ಕ್ರೋರ್ಸ್. ಓಕೆನಾ, ಈ ಎಲ್ಲಾ ಸೆಕ್ಟರ್ಗಳು ಇಂಪಾರ್ಟೆಂಟಾ? ಇಲ್ಲ. ಒಂದು ಡಿಫೆನ್ಸ್ ನೆನ್ಪಿಟ್ಕೊಳ್ಳಿ, ಹಾಗೆ ರೂರಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್, ಎಜುಕೇಶನ್, ಎನರ್ಜಿ, ಹೆಲ್ತ್, ಅರ್ಬನ್ ಡೆವಲಪ್ಮೆಂಟ್, ಹಾಗೆ ಸೋಷಿಯಲ್ ವೆಲ್ಫೇರ್. ಓಕೆನಾ, ಎಲ್ಲಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಜಸ್ಟ್ ನೀವು ಇದನ್ನ ಏನು ಮಗಪ್ ಮಾಡೋ ಅವಶ್ಯಕತೆ ಇಲ್ಲ. ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಅನ್ನ ಯಾವಾಗ ಓದಬೇಕು? ಕರ್ನಾಟಕ ಎಕನಾಮಿಕ್ ಸರ್ವೆ ಬಿಡಿ, ಅಲ್ಲಿಂದ ಒಂದ್ ಜಾಸ್ತಿ ಕ್ವಶನ್ಸ್ ಬರೋದ್ರಿಂದ ಜಾಸ್ತಿ ನಾವು ಫೋಕಸ್ ಮಾಡ್ಬೇಕಾಗತ್ತೆ. ಅದು ಒಂದ್ಸಲ ಏನು ಮಾರ್ಚ್ ಅಲ್ಲಿ ಬರುತ್ತಲ್ವಾ, ಅವಾಗ ನಾವು ಫೋಕಸ್ ಮಾಡೋಣ. ಬಟ್ ಇವಾಗ ಇಂಡಿಯನ್ ಎಕನಾಮಿಕ್ ಸರ್ವೆ ಮತ್ತು ಯೂನಿಯನ್ ಬಜೆಟ್ ಅಂತ ಬಂದಾಗ ಮ್ಯಾಕ್ಸಿಮಮ್ 2 to 3 ಕ್ವಶನ್ಸ್ ಕೇಳ್ತಾರಲ್ವಾ? ಸೊ ಬಿಫೋರ್ ಒಂದು 2 to 3 ಡೇ ಎಕ್ಸಾಮಿನೇಷನ್, ಇವತ್ತು ಎಕ್ಸಾಮ್ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಇವತ್ತು ಮಂಡೇ ಅಲ್ವಾ, ಇನ್ನು ವೆನ್ನೆಸ್ಡೇ ಆ ಥರ್ಸ್ಡೇ ಎಕ್ಸಾಮ್ ಇದೆ ಅಂದ್ಕೊಳ್ಳಿ. ಒಂದು 2 days ಬಿಫೋರ್ ನಾವು ಏನ್ ನೋಟ್ಸ್ ಇರುತ್ತಲ್ಲ ಬಜೆಟ್ ಶಾರ್ಟ್ ನೋಟ್ಸು, ಇದನ್ನ ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ಸಾಕು. ಏನ್ ಪ್ರತಿಯೊಂದು ನೀವು ಅಲೋಕೇಶನ್ ಮಾಡಿದ್ದ ಕ್ರೋರ್ ಅಲ್ಲಿ ನಂಬರ್ ನೆಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಗಿದ್ದು ನೀವು ಮಲ್ಟಿಪಲ್ ಚಾಯ್ಸ್ ಆಗಿದ್ರಿಂದ ಜಸ್ಟ್ ನೀವು ಕರೆಕ್ಟ್ ಆಗಿ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡು ಹೋದ್ರೆ ಈಸಿಲಿ ಯು ಕ್ಯಾನ್ ಮಾರ್ಕ್ಸ್ ದ ಆನ್ಸರ್. ಓಕೆನಾ, ಏನೇನು ಡಿಫೆನ್ಸ್ಗೆ, ರೂರಲ್ ಡೆವಲಪ್ಮೆಂಟ್ಗೆ, ಅಗ್ರಿಕಲ್ಚರ್ ಅಂಡ್ ಸೆಕ್ಟರ್ಗೆ, ಎಜುಕೇಶನ್, ಎನರ್ಜಿ, ಹೆಲ್ತ್ ಅಂಡ್ ಸೋಷಿಯಲ್ ವೆಲ್ಫೇರ್ಗೆಲ್ಲ ಏನೇನು ಡಿಫರೆಂಟ್ ಅಮೌಂಟ್ ಅನ್ನ ಏನು ಅಲೋಕೇಟ್ ಮಾಡಿದ್ರಲ್ಲ ಅದನ್ನ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಓಕೆನಾ, ಇದರಿಂದ ಒಂದು ಕ್ವಶನ್ಸ್ ಕೇಳ್ಬೋದು. ಡಿಫೆನ್ಸ್ ಸೆಕ್ಟರ್ಗೆ ಎಷ್ಟಿದೆ, ರೂರಲ್ ಡೆವಲಪ್ಮೆಂಟ್ಗೆ ಎಷ್ಟು ಅಲೋಕೇಟ್ ಮಾಡಿದ್ದಾರೆ, ಅಥವಾ ಅಗ್ರಿಕಲ್ಚರ್ಗೆ ಎಷ್ಟು ಅಲೋಕೇಟ್ ಮಾಡಿದ್ದಾರೆ, ಎಜುಕೇಶನ್ಗೆ ಎಷ್ಟು ಅಲೋಕೇಟ್ ಮಾಡಿದ್ದಾರೆ ಅಂತಾನು ಕೇಳ್ತಾರೆ. ಓಕೆನಾ, ಆಲ್ರೆಡಿ ಕೇಳಿದ್ದಾರೆ ಈ ತರ ಕ್ವಶನ್ಸ್ ಪ್ಯಾಟರ್ನ್ ಅಲ್ಲಿ, ಅದಕ್ಕೆ ನಿಮಗೆ ಇಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್, ಇದು ತುಂಬಾ ಇಂಪಾರ್ಟೆಂಟ್. ಟೋಟಲಿ ಫಿಸ್ಕಲ್ ಡೆಫಿಸಿಟ್ ಅನ್ನೋದು ಮೇಜರ್ ಡ್ರಾಬ್ಯಾಕ್ ಅಲ್ವಾ ಗೌರ್ಮೆಂಟ್. ಇವನ್ ಸ್ಟೇಟ್ ಅಲ್ಲಿ ಇರ್ಬೋದು, ಹಾಗೆ ಸೆಂಟ್ರಲ್ ಅಲ್ಲಿ ಇರ್ಬೋದು. ಫಿಸ್ಕಲ್ ಡೆಫಿಸಿಟ್ ನ ಕಂಟ್ರೋಲ್ ಮಾಡೋದೇ ಮೇಜರ್ ಅಜೆಂಡಾ ಆಗಿರುತ್ತೆ ಗೌರ್ಮೆಂಟ್ ಅಂದು ಅಲ್ವಾ? ಇವಾಗ ನೋಡಿದಾಗ ಟೋಟಲ್ ಎಷ್ಟು ಟಾರ್ಗೆಟ್ ಇಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ? ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಟಾರ್ಗೆಟ್ ದಿ ರೀಚಿಂಗ್ ದ ಡೆಟ್ ಟು GDP ರೇಷಿಯೋ 50% ಬೈ 2030. ಓಕೆನಾ, ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸ್ ಆಗ್ಬೋದು. ಎಷ್ಟು ಟಾರ್ಗೆಟ್ ಇದ್ದಾರೆ? 50% ಬೈ ದಿ 2030ಗೆ. ಎಷ್ಟು ಹೇಳಿ? 50% ಪ್ಲಸ್ ಆರ್ ಮೈನಸ್ ಆಗ್ಬೋದು. ಓಕೆನಾ, ಇವಾಗ ಟೋಟಲಿ 2025-26 ಹಾಗೆ 26-27 ಡಿಫ್ರೆಂಟ್ ಫಿನಾನ್ಷಿಯಲ್ ಇಯರ್ಗೆ ಡೆಟ್ ಟು GDP ರೇಷಿಯೋನ ಎಸ್ಟಿಮೇಟ್ ಮಾಡಲಾಗಿದೆ. ಓಕೆನಾ, ಎಷ್ಟು 26-27ಗೆ ಎಷ್ಟು ಎಸ್ಟಿಮೇಟ್ ಮಾಡಲಾಗಿದೆ? 55.6%. ಎಷ್ಟು ಹೇಳಿ? ಈ ಫ್ಯಾಕ್ಟ್ ಕೂಡ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಡಾಟಾ 55.6% ಟು 26-27ಗೆ. ಓಕೆನಾ, ಕಂಪೇರ್ಡ್ ಟು 56.1% ಏನು ಈ ಸಲ ಎಸ್ಟಿಮೇಟ್ ಮಾಡಿದಾರಲ್ವಾ 25-26ಗೆ ಈ ಫಿನಾನ್ಷಿಯಲ್ ಇಯರ್ಗೆ, ಕಂಪೇರ್ಡ್ ಟು ಲಾಸ್ಟ್ ಇಯರ್ ಫಿನಾನ್ಷಿಯಲ್ ಇಯರ್ಗೆ 1%, ಅಪ್ರಾಕ್ಸಿಮೇಟ್ಲಿ 1% ಕಡಿಮೆ ಆಗಿದೆ. ಓಕೆನಾ, ನೆಕ್ಸ್ಟ್ ಫಿಸ್ಕಲ್ ಡೆಫಿಸಿಟ್ ಎಷ್ಟಾಗಿದೆ ಈ ಇಯರ್ ಅಂತ ಕಂಪೇರ್ ಮಾಡಿದಾಗ 25-26ಗೆ ಇಟ್ ಇಸ್ ಎ 4.4%. ಇದು ತುಂಬಾ ಇಂಪಾರ್ಟೆಂಟ್. ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ಈ ಫಿನಾನ್ಷಿಯಲ್ ಇಯರ್ಗೆ? 4%, 4% ಅಲ್ವಾ? ಎಷ್ಟನ್ನ ರಿಡ್ಯೂಸ್ ಮಾಡ್ಬೇಕಂತ ಮಾಡಿದೆ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ಗೆ 26-27ಗೆ? 4.3%. ಓಕೆನಾ, ಈ ಇಯರ್ಗೆ ಎಸ್ಟಿಮೇಟ್ ಕೇಳಬಹುದು, ಹಾಗೆ ನೆಕ್ಸ್ಟ್ ಇಯರ್ ಎಷ್ಟು ಟಾರ್ಗೆಟ್ ಇದೆ ಅಂತಾನು
ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಕೆನಾ, ಇದು ಮೂರು ಪಾಯಿಂಟ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ 16th ಫಿನಾನ್ಸ್ ಕಮಿಷನ್ ಏನ್ ರೆಕಮೆಂಡೇಶನ್ ಕೊಟ್ಟಿದೆ ಅದನ್ನ ಎಕ್ಸೆಪ್ಟ್ ಮಾಡಿದೆ ಗವರ್ಮೆಂಟ್. ಏನ್ ಕೊಟ್ಟಿದೆ? ಗವರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್ ದಿ ರೆಕಮೆಂಡೇಶನ್ ಆಫ್ ದ ಕಮಿಷನ್ ಟು ರಿಟೈನ್ ದ ವರ್ಟಿಕಲ್ ಶೇರ್ ಆಫ್ ಡೆವಿಲ್ಯೂಷನ್ ಎಷ್ಟು 41%. ಇಟ್ is not 42%, it is a 41%. ಓಕೆನಾ. Totally, provision of 1.4 lakh crore to the states for the financial year 27 as Finance Commission grants. This include the rural and urban local body disaster management. Total ಎಷ್ಟು ಗ್ರಾಂಟ್ ಕೊಡ್ತಾ ಇದೆ ಸ್ಟೇಟ್ ಗೆ? 1.4 lakh crore ಅಂತ ಕೊಡ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಟೇಟ್ ಗೆ. ಇಟ್ ಇಸ್ ಆಲ್ಸೋ ರೆಕಮೆಂಡೇಶನ್ ಆಫ್ ದ ಫಿನಾನ್ಸ್ ಕಮಿಷನ್. ಇದು ಎರಡು ರೆಕಮೆಂಡೇಶನ್ ಯೂನಿಯನ್ ಗವರ್ಮೆಂಟ್ ಇಂದ ಅಕ್ಸೆಪ್ಟ್ ಮಾಡಿದೆ. ಓಕೆನಾ, ಎಷ್ಟು 41% ಡೆವ್ಯಾಲ್ಯೂಷನ್. ಓಕೆ, ಟೋಟಲಿ ಶೇರ್ ವರ್ಟಿಕಲ್ ಡೆವ್ಯಾಲ್ಯೂಷನ್ ಶೇರ್. ಇದಷ್ಟು ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಓಕೆನಾ, ನೆಕ್ಸ್ಟ್ ಇನ್ನೇನಂದ್ರೆ ಟ್ಯಾಕ್ಸ್ ರಿಸಿಪ್ಟ್. ಓಕೆನಾ, ಇಲ್ಲಿ ಟ್ರೆಂಡ್ ಅಂತ ನೋಡಿದಾಗ ಪರ್ಸೆಂಟ್ ಆಫ್ GDP. ಇದಕ್ಕಿಂತ ಮುಂಚೆ ಇದು ನೋಡೋಣ, ಟ್ರೆಂಡ್ ಅಂಡ್ ಡೆಫಿಸಿಟ್ ಎಷ್ಟಿದೆ ಪರ್ಸೆಂಟ್ ಆಫ್ GDP ಅಂತ ಬಂದಾಗ ಇಲ್ಲಿ ಇಯರ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಇದು ನಿಮಗೆ ಪರ್ಸೆಂಟ್ ಆಫ್ GDP ಎಷ್ಟಂತ ಮೆನ್ಷನ್ ಮಾಡಿದೆ. ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ನಾನು ಹೇಳಿದೆ ಲಾಸ್ಟ್ ಸ್ಲೈಡ್ಸ್ ಅಲ್ಲಿ 4.4% ಇದೆ. ಯಾವಾಗ 25-26 ಫಿನಾನ್ಷಿಯಲ್ ಇಯರ್ ಅಲ್ಲಿ. ಅದನ್ನ ಎಷ್ಟು ರೀಚ್ ಮಾಡಬೇಕಂತ ಟಾರ್ಗೆಟ್ ಇಟ್ಟಿದ್ದಾರೆ? 4.3% 26-27 ಗೆ ಬಜೆಟ್ ಎಸ್ಟಿಮೇಟ್. ಓಕೆ, ನೆಕ್ಸ್ಟ್ ರೆವಿನ್ಯೂ ಡೆಫಿಸಿಟ್ ಎಷ್ಟು ಇಟ್ಟಿದ್ದಾರೆ? 1.5 ಇತ್ತು. ಇಟ್ ಇಸ್ ಆಲ್ಸೋ ಟಾರ್ಗೆಟ್ ಟು ರೀಚ್ 1.5. ನೆಕ್ಸ್ಟ್ ಪ್ರೈಮರಿ ಡೆಫಿಸಿಟ್ ಎಷ್ಟು? 0.8 to 0.7%. ಓಕೆನಾ. ನೆಕ್ಸ್ಟ್ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಇಟ್ಟಿದ್ದಾರೆ 0.6% to 0.3% ಟಾರ್ಗೆಟ್ ಇಟ್ಟಿದ್ದಾರೆ. ರೆವಿನ್ಯೂ ಡೆಫಿಸಿಟ್ ಆಲ್ಸೋ ಇಂಪಾರ್ಟೆಂಟ್, ಫಿಸ್ಕಲ್ ಡೆಫಿಸಿಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಬೇಕು, 4.4 to 4.3%. ಓಕೆನಾ. ನೆಕ್ಸ್ಟ್ ಪ್ರೈಮರಿ ಡೆಫಿಸಿಟ್ ಆಲ್ಸೋ ಕೇಳ್ತಾರೆ, ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಆಲ್ಸೋ ಕೇಳ್ತಾರೆ. ಓಕೆನಾ, ನೀವು ಡೈರೆಕ್ಟ್ ನಂಬರ್ ಕೇಳೋದು ಒಂದು ಎಕ್ಸಾಮ್ ಕ್ವಶನ್ಸ್ ಆದ್ರೆ, ಹಾಗೆ ಟ್ರೆಂಡ್ ಕೇಳ್ತಾರೆ ನಿಮ್ಗೆ. ಲಾಸ್ಟ್ 5 years ಅಲ್ಲಿ ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅಂತ, ಕನ್ಸಿಸ್ಟೆನ್ಸಿ ಡಿಕ್ರೀಸ್ ಆರ್ ಇನ್ಕ್ರೀಸ್ ಅಂತ ಕೇಳ್ತಾರೆ. ಹಾಗೆ ರೆವಿನ್ಯೂ ಡೆಫಿಸಿಟ್ ಹಾಗೆ ಕೇಳ್ತಾರೆ. ಅದಕ್ಕೆ ನೀವು ಚಾರ್ಟ್ ಅನ್ನ ಒಂದ್ಸಲ ಅನಲೈಸ್ ಮಾಡಿ. ಲಾಸ್ಟ್ 5 years ಅಲ್ಲಿ ಏನು ಕಡಿಮೆ ಆಗಿದೆಯಾ ನೋಡಿ. ಇಲ್ಲಿ ಫಿಸ್ಕಲ್ ಡೆಫಿಸಿಟ್ 2021-20 ಕರೋನಾ ಪೀರಿಯಡ್ ಅಂತ ತಗೊಂಡ್ರೆ ಇಟ್ ಇಸ್ 9.2% ಇದ್ದಿದ್ದು, ಇಟ್ ಡಿಕ್ರೀಸ್ ಟು 4.3%. ಯಾವ ಇಯರ್ ಅಲ್ಲೂ ಕನ್ಸಿಸ್ಟೆನ್ಸಿ ಆಗಿ ಡಿಕ್ರೀಸ್ ಆಗಿದೆ ಅಲ್ವಾ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫ್ಯಾಕ್ಟ್ಸ್ ರಿಗಾರ್ಡಿಂಗ್ ಫಿಸ್ಕಲ್ ಡೆಫಿಸಿಟ್. ಹಾಗೆ ರೆವಿನ್ಯೂ ಡೆಫಿಸಿಟ್ ಏನಾಗಿದೆ? 7.3% ಇತ್ತು. ನೆಕ್ಸ್ಟ್ ಕಾನ್ಸ್ಟೆಂಟ್ ಆಗಿ ಡಿಕ್ರೀಸ್ ಆಗ್ತಾ ಇದೆ. ಓಕೆನಾ, ಕಂಪೇರ್ ಟು ಈಗ ಈ ಇಯರ್ ಮತ್ತೆ ನೆಕ್ಸ್ಟ್ ಇಯರ್ ಫಿನಾನ್ಷಿಯಲ್ ಇಯರ್ಗೂ ಆಲ್ಮೋಸ್ಟ್ ಸೇಮ್ ಇಟ್ಟಿದ್ದಾರೆ ಎಸ್ಟಿಮೇಟ್. ನೆಕ್ಸ್ಟ್ ರೆವಿನ್ಯೂ ಡೆಫಿಸಿಟ್, ಪ್ರೈಮರಿ ಡೆಫಿಸಿಟ್ ಏನಾಗಿದೆ? ಇಟ್ ಈಸ್ ಆಲ್ಸೋ ಇನ್ ಡಿಕ್ರೀಸಿಂಗ್ ಟ್ರೆಂಡ್. ಓಕೆ, ಯು ಕ್ಯಾನ್ ನೋಟಿಸ್ ಹಿಯರ್ ಇನ್ ಗ್ರಾಫ್, ರೈಟ್. ಹಾಗೆ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಕೂಡ ಗ್ರಾಜುಲಿ ಡಿಕ್ರೀಸ್ ಆಗಿದೆ. ಓಕೆನಾ, ಈ ತರ ಕ್ವಶನ್ಸ್ ಕೇಳಬಹುದು. ಫಿಸ್ಕಲ್ ಡೆಫಿಸಿಟ್ ಕನ್ಸಿಸ್ಟೆನ್ಸಿ ಆಗಿ ಫೈರ್ಲಿ ಡಿಕ್ರೀಸ್ ಆಗದೆ ಆರ್ ಇನ್ಕ್ರೀಸ್ ಆಗಿದೆ ಅಂತಾನು ಕೇಳಬಹುದು. ಬಟ್ ಇಲ್ಲಿ ನೋಟಿಸ್ ಮಾಡಿದಾಗ ಕಾನ್ಸ್ಟೆಂಟ್ಲಿ ಡಿಕ್ರೀಸ್. ಓಕೆನಾ, 5 years ಎಸ್ಟಿಮೇಷನ್ ಕೇಳ್ತಾರೆ, ಕಂಪ್ಯಾರಿಸನ್. ಈ ಗ್ರಾಫ್ ಅನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್. ಟೋಟಲ್ ಹಿಂಗ್ ಕೇಳ್ತಾರಲ್ವಾ, ರೆವಿನ್ಯೂ ರಿಸಿಪ್ಟ್ ಅಂತ ಬಂದಾಗ ಯಾವ್ಯಾವ ಸೆಕ್ಟರ್ ಇಂದ ಯಾವ್ಯಾವ ಇದರಿಂದ ಜಾಸ್ತಿ ಬರುತ್ತೆ, ಡಿಕ್ರೀಸಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳ್ತಾರೆ. ಇಲ್ಲಿ ಜಾಸ್ತಿ ಯಾವ್ದು ಬಂದಿದೆ? ಬಾರೋವಿಂಗ್ ಮತ್ತೆ ಲಿಯಾಬಿಲಿಟಿ ಇಂದ 24% ಬಂದಿದೆ. ಓಕೆನಾ, ಕಾರ್ಪೊರೇಟ್ ಟ್ಯಾಕ್ಸ್ ಇಂದ 18% ಬಂದಿದೆ. ಇನ್ಕಮ್ ಟ್ಯಾಕ್ಸ್ ಇಂದ 21% ಬರ್ತಾ ಇದೆ. ಹಾಗೆ GST ಅಂಡ್ ಅದರ್ ಟ್ಯಾಕ್ಸಸ್ ಇಂದ 15%. ಓಕೆನಾ, ಡಿಕ್ರೀಸಿಂಗ್ ಆರ್ಡರ್ ಕೇಳ್ತಾರೆ, ಯಾವ್ದು ಜಾಸ್ತಿ, ಯಾವ್ದ್ರಿಂದ? ಕಾರ್ಪೊರೇಟ್ ಟ್ಯಾಕ್ಸ್ ಇಂದ ಜಾಸ್ತಿನಾ, ಇನ್ಕಮ್ ಟ್ಯಾಕ್ಸ್ ಇಂದನಾ, GST ಅದರ್ ಟ್ಯಾಕ್ಸ್ ಇಂದನಾ, ಅಥವಾ ಬಾರೋವಿಂಗ್ ಲಿಯಾಬಿಲಿಟಿ ಇಂದನಾ, ಅಥವಾ ಇಂಡಿಯನ್ ಎಕ್ಸೈಸ್ ಡ್ಯೂಟೀಸ್ ಇಂದ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಕಸ್ಟಮ್ 4% ಅಂತಾನು ಕೇಳ್ತಾರೆ. ಇಲ್ಲ ಇದು ಒಂದೇ ಡೈರೆಕ್ಟ್ ಸ್ಟೇಟ್ಮೆಂಟ್ ಮಾಡ್ಬಿಟ್ಟು ಯೂನಿಯನ್ ಎಕ್ಸೈಸ್ ಡ್ಯೂಟಿ ಇಂದ 5%, 6% ಅಥವಾ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ಬೋದು. ಇಲ್ಲ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಂತೂ ಕೇಳ್ತಾರೆ. ಇದು ರುಪೀಸ್ ಕಮ್ಸ್ ಫ್ರಾಮ್ ಅಂತ ಕೇಳಿರೋದು. ಓಕೆನಾ,
ಹಾಗೆ ಎಲ್ಲಿ ಎಕ್ಸ್ಪೆಂಡಿಚರ್ ಆಗುತ್ತೆ ರೂಪಾಯಿ 1 ರೂಪಾಯಿಗೆ ನಾವು ಕಂಪೇರ್ ಮಾಡಿದಾಗ ಇದು ಓಕೆ ಕಂಪೇರ್ ಟು 1 ರೂಪಾಯಿಯಲ್ಲಿ 24 ಪೈಸಾ ಇಲ್ಲಿಂದ ಬರುತ್ತೆ 18 ಪೈಸಾ ಇಲ್ಲಿಂದ ಬರುತ್ತೆ 21 ಪೈಸಾ ಇಲ್ಲಿಂದ ಬರುತ್ತೆ 4 ಪೈಸಾ ಇಲ್ಲಿಂದ ಬರುತ್ತೆ ಈ ತರ ಕಂಪ್ಯಾರಿಸನ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ರೂಪಾಯಿ ಎಲ್ಲೆಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿದೆ ನಮ್ದು ಗೌರ್ಮೆಂಟ್ ಇಂದ ಬಂದಾಗ ಎಲ್ಲಿ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸಸ್ ಅಲ್ವಾ ಸ್ಟೇಟ್ ಯೂನಿಯನ್ ಗೌರ್ಮೆಂಟ್ ಇಂದ ಸ್ಟೇಟ್ ಏನು ಟ್ಯಾಕ್ಸಸ್ ಶೇರ್ ಆಗ್ತದೆ ಅಲ್ಲಿ ಜಾಸ್ತಿ ನಮ್ದು ರೂಪಾಯಿ ಹೋಗ್ತಿದೆ ಯೂನಿಯನ್ ಗೌರ್ಮೆಂಟ್ ಇಂದ 22% ಹೋಗುತ್ತೆ ಓಕೆನಾ ಹಾಗೆ ಅದಾದ್ಮೇಲೆ ಇಂಟ್ರೆಸ್ಟ್ ಪೇಮೆಂಟ್ ಅಲ್ಲಿ ಓಕೆನಾ ನಾನು ಬಾರೋಯಿಂಗ್ ಜಾಸ್ತಿ ಇರೋದ್ರಿಂದ ಇಂಟ್ರೆಸ್ಟ್ ಪೇಮೆಂಟ್ ಅಲ್ಲಿ 20% ಹೋಗ್ತಾ ಇದೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ 17% ಹೋಗುತ್ತೆ ಹಾಗೆ ಡಿಫೆನ್ಸ್ ಅಲ್ಲಿ 11% ಸಬ್ಸಿಡಿಗೆ 6% ಹಾಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ 8% ಇದನ್ನು ಕೂಡ ಅನಲೈಸ್ ಮಾಡಿ ನೆನ್ಪಿಟ್ಕೊಳ್ಳಿ ಯಾವ್ದು ಹೈಯೆಸ್ಟ್ ಯಾವುದು ಲೋಯೆಸ್ಟ್ ಹಾಗೆ ಲಾಸ್ಟ್ 5 1 to 5 ಯಾವುದು ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ಕೇಳ್ತಾರೆ ಅಸೆಂಡಿಂಗ್ ಆರ್ಡರ್ ಯಾವುದು ಡಿಸೆಂಡಿಂಗ್ ಆರ್ಡರ್ ಅಂತ ಯಾವುದು ಅಂತ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡೋಣ ಇದರಲ್ಲಿ ಟೋಟಲಿ ಇಲ್ಲೇನು ಮಾರ್ಕ್ ಮಾಡಿದ್ರಲ್ಲ ಬ್ಲೂ ಅಲ್ಲಿ ಟೋಟಲ್ ಎಷ್ಟಿದೆ 12.2% ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗವರ್ಮೆಂಟ್ ಇಂದ ಎಷ್ಟಾಗ್ತಿದೆ ಇಯರ್ ಬೈ ಇಯರ್ ದಿಸ್ ಗವರ್ಮೆಂಟ್ ಇಸ್ ಇನ್ವೆಸ್ಟಿಂಗ್ ಟೂ ಮಚ್ ಆನ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ವಾ ಇದು ತುಂಬಾ ಪಾಸಿಟಿವ್ ಸೈನ್ ನೆಕ್ಸ್ಟ್ ಗ್ರಾಂಟ್ ಇನ್ ಏಡ್ ಕೆಪಾಸಿಟಿ ಅಂದ್ರೆ ಸ್ಟೇಟ್ ಏನು ಗ್ರಾಂಟ್ ಕೊಡುತ್ತಲ್ವಾ ಅದರಲ್ಲಿ 4.9% ಇದೆ ಟೋಟಲಿ ಓವರ್ ಆಲ್ ಇದಷ್ಟು ಕೂಡಿಸಿದಾಗ ಟೋಟಲ್ ಎಷ್ಟು ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 17.1% ಓಕೆನಾ ನಿಮ್ ಕ್ವಶನ್ಸ್ ಹಿಂಗ್ ಕೇಳಬಹುದು ಲಾಸ್ಟ್ ಕರೋನಾ ಅಂದ್ರೆ ಕರೋನಾ ಕೋವಿಡ್ ಟೈಮ್ ಇಂದ ಲಾಸ್ಟ್ 5 ಇಯರ್ಸ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಬಿನ್ ಡಿಕ್ರೀಸ್ ಆರ್ ಕನ್ಸಿಸ್ಟೆನ್ಸ್ಲಿ ಇನ್ಕ್ರೀಸ್ಡ್ ಅಂತಾನು ಕೇಳ್ತಾರೆ ಓಕೆನಾ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇಟ್ ಕನ್ಸಿಸ್ಟೆನ್ಸ್ಲಿ ಇನ್ಕ್ರೀಸ್ ಆಗಿದೆ ಮೂರು ಇನ್ಕ್ರೀಸ್ ಇದು ಆಕ್ಚುಲಿ ನೋಡಿಲಿ ಗ್ರಾಂಟ್ಸ್ ಇನ್ ಏಡ್ ಕೂಡ ಬಟ್ ಇಲ್ಲಿ ಒನ್ ಪೀರಿಯಡ್ ಟೈಮ್ ಅಲ್ಲಿ ಮಾತ್ರ ಡಿಕ್ರೀಸ್ ಆಗಿದೆ ಓಕೆನಾ ಈ ತರ ಕ್ವಶನ್ಸ್ ಇಲ್ಲಿ ಕೇಳಬಹುದು ಗ್ರಾಂಟ್ ಇನ್ ಏಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕನ್ಸಿಸ್ಟೆನ್ಸಿ ಇನ್ಕ್ರೀಸ್ ಅಂತ ಕೇಳಿದ್ದಾರೆ ಬಟ್ ಕೇಳಿದಾಗ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇದು ಒಂದು 24-25 ಅಲ್ಲಿ 2.71% ಇದೆ ಅಲ್ವಾ ಇದು ಒಂದು ಟೈಮ್ ಅಲ್ಲಿ ಮಾತ್ರ ಕಂಪೇರ್ಸ್ ಟು ದಿಸ್ ಇಯರ್ ಆಲ್ಸೋ ದಿಸ್ ಇಯರ್ ಹ್ಯಾಸ್ ಬಿನ್ ಡಿಕ್ರೀಸ್ ಸೊ ಕನ್ಸಿಸ್ಟೆನ್ಸಿ ಇನ್ಕ್ರೀಸ್ ಅಂತ ಕೇಳಿದಾಗ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಸೊ ವಿ ಹ್ಯಾವ್ ಟು ಗ್ರಾಫ್ ಅನ್ನ ಕರೆಕ್ಟ್ ಆಗಿ ನೋಟಿಸ್ ಮಾಡಬೇಕಾಗತ್ತೆ ಅಲ್ವಾ ನೆಕ್ಸ್ಟ್ ಎಫೆಕ್ಟಿವ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಇದು ಸಿನ್ಸ್ 5 ಇಯರ್ಸ್ ಕನ್ಸಿಸ್ಟೆನ್ಸಿ ಇನ್ಕ್ರೀಸ್ ಆಗಿದೆ ಅಲ್ವಾ ನೆನ್ಪಿಟ್ಕೊಳ್ಳಿ ಟೋಟಲ್ ಎಷ್ಟು ಅಂತ 17.1% ಅಂತ ನೆನ್ಪಿಟ್ಕೊಳ್ಬೇಕು ಹಾಗೆ ಲಾಸ್ಟ್ 5 ಇಯರ್ಸ್ ಯಾವ ತರ ಆಗಿದೆ ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದೆ ಅಂತ ನೆನ್ಪಿಟ್ಕೊಳ್ಬೇಕಾಗತ್ತೆ ಟೋಟಲಿ ಪರ್ಸೆಂಟೇಜ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬಂದಾಗ ಎಷ್ಟಿದೆ 4.4% ಓಕೆನಾ ಇದು ಇಟ್ ಇಸ್ ಇನ್ ಅ lakh crore ಓಕೆನಾ 17.1 lakh crore ಇಟ್ ಇಸ್ ಇನ್ ಎ ಪರ್ಸೆಂಟೇಜ್ ಆಫ್ GDP ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಇಯರ್ ಅಲ್ಲಿ ಎಷ್ಟು ಎಸ್ಟಿಮೇಟ್ ಮಾಡಿದ್ದಾರೆ ಬಜೆಟ್ ಎಸ್ಟಿಮೇಟ್ ಅಲ್ಲಿ 4.1% ಟೋಟಲ್ ಎಷ್ಟಿತ್ತು ಲಾಸ್ಟ್ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ 3.9% ಇತ್ತಲ್ವಾ ಇದು ಕೂಡ ನೀವು ನೋಟಿಸ್ ಮಾಡಿದಾಗ ಇಟ್ ಇಸ್ ನಾಟ್ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ಡ್ ಓಕೆನಾ ಒಂದೊಂದು ಪೀರಿಯಡ್ ಟೈಮ್ ಅಲ್ಲಿ ಇಲ್ಲಿ ನೋಡಿ ಲಾಸ್ಟ್ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ ಡಿಕ್ರೀಸ್ ಆಗಿದೆ ಅದಕ್ಕೂ ಮೊದಲೇ 4% ಇತ್ತು ಇದಕ್ಕಿಂತ ಮುಂಚೆ 4.2% ಇತ್ತು ಅಲ್ವಾ ಲಾಸ್ಟ್ 2 ಫಿನಾನ್ಷಿಯಲ್ ಇಯರ್ ಅಲ್ಲಿ ಇಟ್ ಇಸ್ ಡಿಕ್ರೀಸ್ ಸೊ ಏನಾದ್ರೂ ಕ್ವಶನ್ಸ್ ಕೇಳಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪರ್ಸೆಂಟ್ ಆಫ್ GDP ಕನ್ಸಿಸ್ಟೆನ್ಸಿ ಇನ್ಕ್ರೀಸ್ ಸಿನ್ಸ್ ಲಾಸ್ಟ್ 5 ಇಯರ್ಸ್ ಅಂತ ಕೇಳಿದಾಗ ಅದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಟೋಟಲಿ ಬಜೆಟ್ ಇನ್ ಗ್ಲಾನ್ಸ್ ಟೋಟಲ್ ನೋಡಿದಾಗ ರಿಸಿಪ್ಟ್ ಎಷ್ಟು ಬಂದಿದೆ ಇನ್ ಟರ್ಮ್ಸ್ ಆಫ್ ರೂಪೇ ಓಕೆನಾ ಇನ್ ಕ್ರೋರ್ ಅಂತ ಬಂದಾಗ ಟೋಟಲಿ ರೆವೆನ್ಯೂ ಎಷ್ಟಿದೆ ಈ ಅಮೌಂಟ್ ಕೂಡ ನೆನಪಾಗುತ್ತೆ ಸಾರಿ ಈ ಅಮೌಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಈ ಅಮೌಂಟ್ ಕೂಡ ನೆನ್ಪಿಟ್ಕೊಳ್ಳಿ ಕ್ಯಾಪಿಟಲ್ ಎಷ್ಟಿದೆ 24-25 ಎಷ್ಟು HOL ಎಷ್ಟು ಬಜೆಟ್ ಎಸ್ಟಿಮೇಟ್ ಎಷ್ಟು ಹಾಗೆ ರಿವೈಸ್ಡ್ ಎಸ್ಟಿಮೇಟ್ ಎಷ್ಟು ಬಜೆಟ್ ಎಸ್ಟಿಮೇಟ್ ಎಷ್ಟು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಓಕೆನಾ ಈ ಅಂಕಿ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇಳಿದ್ನಲ್ಲ ನೀವು ಬಜೆಟ್ ಏನು ಡೈಲಿ ನೀವು ಕೂತ್ಬಿಟ್ಟು ಅಂಕಿ ಅಂಶಗಳ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ 1 or 2 days ಎಕ್ಸಾಮ್ಗಿಂತ ಮುಂಚೆ ಬಜೆಟ್ ಕಾಪಿನ ಒಂದ್ಸಲ ತಗೊಳ್ಳಿ ಒಂದ್ಸಲ ಸುಮ್ಮನೆ ಗ್ಲಾನ್ಸ್ ಮಾಡಿ ಅಷ್ಟೇ ಸಾಕು ಎಕ್ಸಾಮ್ ಅಲ್ಲಿ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕೊಡೋದ್ರಿಂದ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ಓಕೆನಾ ಇವಾಗಲೇ ಈ ನಂಬರ್ ಗಳನ್ನ ಬಾಯಾಟ ಹಾಕೋದು ಮಗಪ್ ಮಾಡೋದು ಅವಶ್ಯಕತೆ ಎಲ್ಲ ಇರಂಗಿಲ್ಲ ಜಸ್ಟ್ ಒನ್ಸ್ 2 to 3 ಗ್ಲಾನ್ಸ್ ಮಾಡಿಬಿಟ್ರೆ ತಲೆಯಲ್ಲಿ ಕೂತ್ ಬಿಡುತ್ತೆ ಓಕೆನಾ ಇದು ನೀವು ಬಜೆಟ್ ಓದ್ಬೇಕಾದ ರೀತಿ
ಈ ಚಾಪ್ಟರ್ ಇಂದ ಇಷ್ಟು ಈ ತರ ಕ್ವಶನ್ಸ್ ಕೇಳೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರತಿಯೊಂದು ಪಾಯಿಂಟ್ ಪ್ರತಿಯೊಂದು ಫ್ಯಾಕ್ಟ್ಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟ್ ನೋಡೋಣ ಆಗಿದ್ರೆ. ಓಕೆ, ಇಲ್ಲಿ ತನಕ ನಾವು ಇವಾಗ ಮೇಜರ್ ಗ್ರಾಫ್ಸ್ ಅನ್ನ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನೋಡಿದ್ವಲ್ವಾ. ಇವಾಗ ಕೆಲವೊಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಅನ್ನ ನೋಡೋಣ. ಹೋಲ್ ಬಜೆಟ್ ಅಂತ ಬಂದಾಗ ತುಂಬಾ ಇನಿಷಿಯೇಟಿವ್ಗಳಿದೆ, ರಿಡ್ಯೂಸಿಂಗ್ ದ ಟ್ಯಾಕ್ಸೇಷನ್, ಆಲ್ ದೋಸ್ ಥಿಂಗ್ಸ್. ಅವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಏನು ಸ್ಟೇಟ್ ಲೆವೆಲ್ ಎಸ್ಪೆಷಲಿ ಇಂದ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಕೇಳೋದು ಇಲ್ಲ. ಓಕೆನಾ, ನೋ ನೀಡ್ ಟು ಫೋಕಸ್ ಆನ್ ದಟ್. ಜಸ್ಟ್ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಏನಿದೆ ಎಕ್ಸಾಮ್ ಪಾಯಿಂಟ್ ಆಫ್ ಅಲ್ಲಿ ಎಲ್ಲಿ ಕ್ವಶನ್ಸ್ ಕೇಳಬಹುದು ಅನ್ನೋದಿದೆಯಲ್ಲ, ಆ ಇನಿಷಿಯೇಟಿವ್ ನಾನು ಇಲ್ಲಿ ಸ್ಲೈಡ್ಸ್ ಅಲ್ಲಿ ಕವರ್ ಮಾಡಿದ್ದೀನಿ ಕ್ಲಾಸಲ್ಲಿ. ಓಕೆನಾ, ನೆಕ್ಸ್ಟ್ ಮೊದಲಾಗಿ MSME ಸೆಕ್ಟರ್ ಅಲ್ಲಿ ನಿಮ್ಗೆ ಗೊತ್ತಿದೆ, MSME ಸೆಕ್ಟರು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಗೆ ತುಂಬಾ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿನ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಎ ಮೇಜರ್ ಫ್ಯಾಕ್ಟರ್ ಟು ದ ಇಂಡಿಯನ್ GDP. ಅದನ್ನ ಬೂಸ್ಟ್ ಮಾಡೋಕ್ಕೋಸ್ಕರ, ಅದ್ರ ಕೆಲವೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕ್ಕೋಸ್ಕರ ಕೆಲವೊಂದು ಇನಿಷಿಯೇಟಿವ್ ನ ತಗೊಂಡಿದ್ದಾರೆ. ನೋಡೋಣ ಯಾವುದು. ಫಸ್ಟ್ ಆಗಿ ಇಕ್ವಿಟಿ ಸಪೋರ್ಟ್. ಏನಿದೆ ಇಕ್ವಿಟಿ ಸಪೋರ್ಟ್ ಅಂದ್ರೆ, ಇಟ್ ಇಸ್ ನಾಟ್ ಎ ಡೆಪ್ಟ್. ಓಕೆನಾ, ಒಂದು ಸಾಲ ಕೊಡೋದಲ್ಲ MSMEಗೆ, ಅದ್ರ ಬದಲು ಗೌರ್ಮೆಂಟ್ ಏಜೆನ್ಸಿ ಅಂತ ಇರುತ್ತೆ. ಓಕೆನಾ, ಗೌರ್ಮೆಂಟ್ ಯೂಸ್ ಒಂದು ಏಜೆನ್ಸಿ. ಓಕೆನಾ, ಗೌರ್ಮೆಂಟ್ ಏಜೆನ್ಸಿನೇ ಆಗಿರುತ್ತೆ, ಗೌರ್ಮೆಂಟ್ ಅಂಡರ್ ಬರೋದು. ಅದೇನ್ ಮಾಡುತ್ತೆ ಅಂದ್ರೆ, ಲೈಕ್ ಹೋಗಿ ಒಂದಿಷ್ಟು ಫಂಡ್ ಅನ್ನ ಇನ್ವೆಸ್ಟ್ ಮಾಡುತ್ತೆ. ಆ MSME ಇಂದ ಇವರು ಇಕ್ವಿಟಿಯನ್ನ ತಗೊಳ್ತಾರೆ, ವಿಚ್ ಮೀನ್ಸ್ ಓನರ್ಶಿಪ್ ಅನ್ನ ತಗೊಳ್ತಾರೆ. ಸೊ ದಟ್ ಇಸ್ ದ ಮೇನ್ ರೀಸನ್ ಇಟ್ ಇಸ್ ಕಾಲ್ಡ್ ಡಾಟರ್ ಫಂಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಗೌರ್ಮೆಂಟ್ ಏಜೆನ್ಸಿ ಇದೆ ಎ ಅಂತ ತಕೊಳ್ಳಿ. ಓಕೆನಾ, ಇಲ್ಲೊಂದು MSME ಸೆಕ್ಟರ್ ಇದೆ, ಇಟ್ಸ್ ಎ ಬಿ. ಇವ್ರು ಏನ್ ಮಾಡ್ತಾರೆ, ಹೋಗಿ ಒಂದಿಷ್ಟು ಫಂಡ್ ಅಂತ ಕೊಡ್ತಾರೆ. ಇವರು ಡೆವಲಪ್ ಆದ್ಮೇಲೆ ವೆನ್ ದೇ ಆರ್ ಗೆಟಿಂಗ್ ಸಮ್ ಪ್ರಾಫಿಟ್, ದೇ ಆಸ್ ಸಮ್ ಶೇರ್ ಇಕ್ವಿಟಿನ, ವಿಚ್ ಮೀನ್ಸ್ ಓನರ್ಶಿಪ್ ಅಂತ ಕೊಡ್ತಾರೆ. ಓಕೆನಾ, ಇಷ್ಟು ಪರ್ಸೆಂಟ್ ಅಂತ ಇವರಿಗೆ ಹೋಗತ್ತೆ. ಇವ್ರೇನ್ ಮಾಡ್ತಾರೆ, ಗೌರ್ಮೆಂಟಿಗೆ ಕೊಡ್ತಾರೆ. ಎಷ್ಟು? ಡೆಡಿಕೇಟೆಡ್ 10,000 crore SME ಗ್ರೋತ್ ಫಂಡ್ ಅಂತ ಕೊಟ್ಟಿದ್ದಾರೆ. ಎಷ್ಟು? 10,000 ಕೋಟಿಯನ್ನ. ಓಕೆನಾ, ಇದ್ರ ಅಂಡರು ಇದು ಒಂದಾದ್ರೆ, ನೆಕ್ಸ್ಟ್ ಲಿಕ್ವಿಡಿಟಿ ಸಪೋರ್ಟ್ ಥ್ರೂ ದ ಟ್ರೇಡ್ ರಿಲೇಟೆಡ್ ಡಿಸ್ಕೌಂಟ್ ಸಿಸ್ಟಮ್ ಅಂತ. ಏನಿದು? ಈ ಪ್ಲಾಟ್ಫಾರ್ಮ್ ಅನ್ನ RBI ಸೆಟಪ್ ಮಾಡಿದೆ. ಓಕೆನಾ, ಏನಿದು ಅಂದ್ರೆ, ಒಂದು ಇಟ್ ಇಸ್ ಎ ಯೂಸಿಂಗ್ ಅ ಪ್ಲಾಟ್ಫಾರ್ಮ್, ಎಸೆನ್ಷಿಯಲಿ ರಿಸೀವಬಲ್ ಇಸ್ ಎ ಟ್ರೇಡೇಬಲ್. ಟ್ರೇಡ್ ಮಾಡೋಕ್ಕೋಸ್ಕರ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದೆ RBI. ಇದರಿಂದ ಒಂದು ರಿಸೀವೇಬಲ್ ಅಂತ ಬರುತ್ತೆ. ಏನಿದು ರಿಸೀವೇಬಲ್ ಅಂದ್ರೆ? ಫಾರ್ ಎಕ್ಸಾಂಪಲ್, ಇವಾಗ ಒಂದು MSME ಮತ್ತೆ ನೀವು CU ಇಬ್ಬರ ಮಧ್ಯೆ ಒಂದು ಟ್ರೇಡ್ ನಡೆಯುತ್ತೆ. ಇವ್ರಿಗೆ ನಿಮ್ ಪ್ರಾಡಕ್ಟ್ ಅಂತ ಒಂದು ಇಷ್ಟು ಕೊಡ್ತಾರೆ. ಅವಾಗ ಏನ್ ಮಾಡ್ತೀರಾ ನೀವು? ಇಲ್ಲ, ನನ್ನ ಹತ್ರ ರೈಟ್ ನೌ ಐ ಡೋಂಟ್ ಹ್ಯಾವ್ ಮನಿ. ಓಕೆನಾ, ಒಂದು 45 days ಅಂತ ಕೊಡಿ. ಆ 45 days ಅಮೌಂಟ್ ಅನ್ನ ಕೊಡ್ಲಿಕ್ಕೆ ನಾವು ಶ್ಯೂರಿಟಿ ಕೊಡ್ಬೇಕಲ್ಲ ಅವರಿಗೆ, ಅಂದ್ರೆ ಇಷ್ಟು ನಾನು ಕೊಡ್ತೀನಿ ಅನ್ನೋದು. ಆ ಒಂದು ಸ್ಲಿಪ್ ಅನ್ನ ಏನು ರಿಸೀವೇಬಲ್ ಸ್ಲಿಪ್ ಅಂತ ಕೊಡ್ತೀವಲ್ವಾ, ಅದನ್ನೇ ರಿಸೀವೇಬಲ್ ಅಂತ ಕರೀತಾರೆ. ಓಕೆನಾ, ಇಟ್ ಇಸ್ ಇನ್ ದ ಫಾರ್ಮ್ ಆಫ್, ಇದು ಡಿಜಿಟಲ್ ಫಾರ್ಮ್ ಅಲ್ಲಿ ಇರುತ್ತೆ. ಈ ಪ್ಲಾಟ್ಫಾರ್ಮ್ ಅಂಡರು ಎಲ್ಲಾ CFSCನು ಇನ್ಕ್ಲೂಡ್ ಆಗತ್ತೆ ಅನ್ನೋದು ಈ ಇನಿಷಿಯೇಟಿವ್ದು ಒಂದು ಅಜೆಂಡಾ. ಓಕೆನಾ, ಲಿಕ್ವಿಡಿಟಿ ಸಪೋರ್ಟ್ ಥ್ರೂ ದಿ TDS ಅನ್ನೋದು. ಓಕೆನಾ, ಇದಾದ್ಮೇಲೆ ನೆಕ್ಸ್ಟ್ ಫಿನಾನ್ಷಿಯಲ್ ಸೆಕ್ಟರ್ಗೆ. ಓಕೆನಾ, ಏನ್ ಕೊಟ್ಟಿದ್ದಾರೆ? ಒಂದು ಟ್ಯಾಕ್ಸ್ ಪ್ರಪೋಸಲ್. ಇದು ನೋಡಿರ್ತೀರಲ್ವಾ, ಇನ್ನ ಸ್ಟಾಕ್ ಮಾರ್ಕೆಟ್ ಫುಲ್ ಡೌನ್ ಆಗಿತ್ತು ಬಿಕಾಸ್ ಆಫ್ ದೀಸ್ ಆಲ್ಸೋ ಒನ್ ಆಫ್ ದ ರೀಸನ್. ಏನಿದು STT ಅಂದ್ರೆ? ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಲ್ವಾ. ಎಷ್ಟು ಕಡಿಮೆ ಮಾಡಿದ್ದಾರೆ? ಜಾಸ್ತಿ ಮಾಡಿದ್ದಾರೆ. 0.0 to 0.05%. ಓಕೆನಾ, ಸೊ
STT ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ವೆನ್ ಎ ಬೈ ಆರ್ ಒಂದು ಶೇರ್ ಅನ್ನ ಒಬ್ಬ ಪರ್ಸನ್ ಬೈ ಅಥವಾ ಸೆಲ್ ಮಾಡಿದಾಗ ಈ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಅದನ್ನೇ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರೀತಾರೆ. ಇವಾಗ ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂದ್ರೆ 0.0 to 0.5% ಜಾಸ್ತಿ ಮಾಡಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ವೇರಿಯಸ್ ಫಿನಾನ್ಷಿಯಲ್ ಸೆಕ್ಟರ್ಗೆ ಏನ್ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಒಂದನೇದಾಗಿ ಸೆಟ್ಟಿಂಗ್ ಅಪ್ ಎ ಹೈ ಲೆವೆಲ್ ಕಮಿಟಿ ಆನ್ ದಿ ಬ್ಯಾಂಕಿಂಗ್ ಫಾರ್ ದಿ ವಿಕಸಿತ್ ಭಾರತ್. ಓಕೆನಾ. ಒಂದು ಫಿನಾನ್ಷಿಯಲ್ ಸೆಕ್ಟರ್ ಏನಿರುತ್ತಲ್ಲ ಬ್ಯಾಂಕಿಂಗು, ಅದಕ್ಕೆ ನಿಮ್ಗೆ ಗೊತ್ತಿರುತ್ತೆ NPA ಅನ್ನೋದು ಮೇಜರ್ ಇಶ್ಯೂ. ಆ ಇಶ್ಯೂನ ಕೆಲವೊಂದು ಬ್ಯಾಂಕಿಂಗ್ ಸೆಕ್ಟರ್ಗೆ ಇರ್ತಲ್ಲ ಅದೆಲ್ಲ ಇಶ್ಯೂ ಸಾಲ್ವ್ ಮಾಡ್ಲಿಕ್ಕೆ ಒಂದು ಹೈ ಲೆವೆಲ್ ಕಮಿಟಿಯನ್ನ ಸೆಟಪ್ ಮಾಡ್ತಾರಂತೆ. ಬಟ್ ಅಂಡರ್ ಯಾರು ಆ ಕಮಿಟಿ ಯಾರು ಹೆಡ್ ಮಾಡ್ತಾರಂದು ಅಪ್ಕಮಿಂಗ್ ಡೇಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆನಾ. ಇವಾಗ ಸದ್ಯಕ್ಕೆ ಇದೊಂದು ಇನಿಷಿಯೇಟಿವ್ ತಗೊಂಡಿರೋದು ಹೈ ಲೆವೆಲ್ ಕಮಿಟಿ ಆನ್ ದ ಬ್ಯಾಂಕಿಂಗ್ ಫಾರ್ ದಿ ವಿಕಸಿತ್ ಭಾರತ್. ಓಕೆನಾ. ನೆಕ್ಸ್ಟ್ ಅದ್ರ ಜೊತೆಗೆ ಇನ್ಸೆಂಟಿವೈಸ್ ದಿ 100 crore ಫಾರ್ ದಿ ಸಿಂಗಲ್ ಇಶ್ಯೂಯನ್ಸ್ ಆಫ್ ದಿ ಮುನ್ಸಿಪಲ್ ಬಾಂಡ್ ಫಾರ್ ಮೋರ್ ದೆನ್ 1000 crore ಅಂತ ಕೇಳಿದ್ದಾರೆ. ಏನು ಹಂಗಂದ್ರೆ ಮುನ್ಸಿಪಲ್ ಬಾಂಡ್ ಅಂದ್ರೆ ಏನು? ಈಗ ಒಂದು ಮುನ್ಸಿಪಲ್ ಬಾಡಿ, ಓಕೆನಾ, ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಒಂದಿಷ್ಟು ಅಮೌಂಟ್ ಅಂತ ಬೇಕು. ಆ ಅಮೌಂಟ್ ಹೆಂಗ್ ತಗೊಳತ್ತೆ? ಒಂದು ಬಾಂಡ್ ಅಂತ ಇಶ್ಯೂ ಮಾಡುತ್ತೆ ಮಾರ್ಕೆಟ್ ಅಲ್ಲಿ, ಅದ್ರ ಥ್ರೂ ಒಂದಿಷ್ಟು ಸಾಲ ಅಂತ ತಗೊಳುತ್ತೆ. ಆ ಅಮೌಂಟ್ ಇಂದ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡುತ್ತೆ. ಓಕೆನಾ. ಅದನ್ನೇ ಮುನ್ಸಿಪಲ್ ಬಾಂಡ್ ಅಂತ ಕರಿತೀವಿ. ರೀಸೆಂಟ್ ಆಗಿ ನೀವು ಕರೆಂಟ್ ಅಫೇರ್ಸ್ ಓದಿರ್ತೀರಾ, ಮುನ್ಸಿಪಲ್ ಬಾಂಡ್ ಕೂಡ ರೆಪೋ ಮತ್ತೆ ರಿವರ್ಸ್ ರೆಪೋಗೆ ಅಪ್ಲೈ ಆಗತ್ತಂತ RBI ಹೇಳಿದೆ ಅಲ್ವಾ. ಅದು ನೋಡಿದಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನಾದ್ರು ಮುನ್ಸಿಪಲ್ ಬಾಂಡು 1000 crore ಜಾಸ್ತಿ ಏನಾದ್ರು ತಗೊಳ್ತಾ ಇದ್ರೆ ಗೌರ್ಮೆಂಟ್ ಇಂದ 100 ಕೋಟಿನ ಇನ್ಸೆಂಟಿವೈಸ್ ಆಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಟು ಸಪೋರ್ಟ್ ದಿ ಮುನ್ಸಿಪಲ್ ಬಾಂಡ್. ಮುನ್ಸಿಪಲ್ ಬಾಂಡ್ ಅನ್ನ ಜಾಸ್ತಿ ಬೂಸ್ಟ್ ಮಾಡೋಗೋಸ್ಕರ ಈ ಇನಿಷಿಯೇಟಿವ್ ಅನ್ನ ಗೌರ್ಮೆಂಟ್ ತಗೊಂಡಿದೆ. ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಇದ್ರ ಜೊತೆಗೆ ವೇರಿಯಸ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಕೆಲವೊಂದು ಸಪ್ಲೈ ಚೈನ್ ಅನ್ನ ಬೂಸ್ಟ್ ಮಾಡೋಗೋಸ್ಕರ ಕೆಲವು ಇನಿಷಿಯೇಟಿವ್ ತಗೊಂಡಿದೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇದೇನು ಅಷ್ಟು ಇಂಪಾರ್ಟೆಂಟ್ ಯಾವುದೂ ಅಲ್ಲ. ಬಟ್ ಇದ್ರ ಮಧ್ಯೆ ಒಂದು ಬರುತ್ತೆ ಭಾರತ್ ವಿಸ್ತಾರ್. ಏನಿದು ಭಾರತ್ ವಿಸ್ತಾರ್ ಅಂದ್ರೆ? ಇಂಟಿಗ್ರೇಟೆಡ್ ಅಗ್ರಿಸ್ಟಾಕ್ ಪೋರ್ಟಲ್ ಅಂಡ್ ISIR ಪ್ಯಾಕೇಜ್ ಆನ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ವಿತ್ AI ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಏನು ಹಂಗಂದ್ರೆ ಅಗ್ರಿಸ್ಟಾಕ್ ಅಂದ್ರೆ ಏನು? ಇಟ್ ಇಸ್ ಡಿಫರೆಂಟ್ ಟೈಪ್ ಆಫ್ ದಿ ಟೆಕ್ನಾಲಜಿ ಅಸೋಸಿಯೇಟೆಡ್ ವಿತ್ ಅಗ್ರಿಕಲ್ಚರ್ ಆರ್ ಅಂದ್ರೆ ಎಲ್ಲಾನು ಕನೆಕ್ಟೆಡ್ ಟುಗೆದರ್. ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಏನೇನ್ ಟೆಕ್ನಾಲಜಿ ಇರ್ತಾವಲ್ಲ ಅದನ್ನೆಲ್ಲ ಒಂದ ಕಡೆ ಕನೆಕ್ಟ್ ಮಾಡಿರ್ತಾರೆ. ಅದ್ರನ್ನೇ ಅಗ್ರಿಸ್ಟಾಕ್ಸ್ ಅಂತ ಕರೀತಾರೆ. ಇವಾಗ ಇದ್ರ ಜೊತೆ ಏನಾಯ್ತು, ಈ ಪ್ಲಾಟ್ಫಾರ್ಮ್ ಅನ್ನ ರೂಲ್ ಮಾಡ್ಲಿಕ್ಕೆ ಒಂದು AI ಟೂಲ್ ಅನ್ನ ಡೆವಲಪ್ ಮಾಡಿದ್ದಾರೆ. ಅದೇ ಯಾವುದು? ಭಾರತ್ ವಿಸ್ತಾರ್. ಅಂದ್ರೆ ಫುಲ್ ಫಾರ್ಮ್ ಏನಾಗುತ್ತೆ ಇದ್ರದ್ದು? ವರ್ಚುಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ದಿ ಅಗ್ರಿಕಲ್ಚರ್ ರಿಸೋರ್ಸಸ್. ಓಕೆ. ಇದ್ರ ಕಾರ್ಯ ಏನಾಗುತ್ತೆ? It is a multilingual AI tool to enhance the farm productivity, enable the better decision for the farmers, and reduce the risk by the providing the customized advisory support. ಭಾರತ್ ವಿಸ್ತಾರ್ ಇದು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೋಡಿದಾಗ ಈ ವಿಸ್ತಾರ ಅನ್ನೋದು ಫುಲ್ ಫಾರ್ಮ್ ಅನ್ನು ಕೇಳಬಹುದು, ಹಾಗೆ ಇದ್ರ ರಿಲೇಟೆಡ್ ಏನಂತಾನು ಕೇಳಬಹುದು, ಹಾಗೆ ಇದ್ರ ಅವಶ್ಯಕತೆ ಏನಿದೆ, ಇದ್ರ ಮೇನು ಆಬ್ಜೆಕ್ಟಿವ್ ಏನು ಅಂತಾನು ಕೇಳಬಹುದು. ಓಕೆ. ಇದು ಮಲ್ಟಿ ಲಿಂಗ್ವಲ್ ಅಲ್ಲಿ ಫಾರ್ಮರ್ಸ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಫಾರ್ ವೇರಿಯಸ್ ಪರ್ಪಸ್. ಓಕೆನಾ. ಅಂದ್ರೆ ಬೆಟರ್ ಡಿಸಿಷನ್ಗೋಸ್ಕರ, ಹಾಗೆ ರಿಡ್ಯೂಸ್ ದ ರಿಸ್ಕ್ ರಿಗಾರ್ಡಿಂಗ್ ಸಂಬಂಧ ಡಿಸಿಷನ್ ತಗೊಳ್ಬೇಕಿದ್ರೆ ಏನಾದ್ರು ಬ್ಯಾಡ್ ಡಿಸಿಷನ್ ತಗೊಂಡು ಫಾರ್ಮರ್ಸ್ ಬೆಳೆಗಳು ಹಾಳಾಗಬಹುದು. ಸೊ ಅದೆಲ್ಲ ಶಾರ್ಟ್ ಔಟ್ ಮಾಡ್ಲಿಕ್ಕೆ, ಪ್ರಾಬ್ಲಮ್ ಸಾಲ್ವ್ ಔಟ್ ಮಾಡ್ಲಿಕ್ಕೆ ಒಂದು AI ಟೂಲ್ ಅನ್ನ ಡೆವಲಪ್ ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಓಕೆನಾ. ಭಾರತ್ ವಿಸ್ತಾರ್ ನೆನ್ಪಿಟ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಶಿ-ಮಾರ್ಟ್ಸ್, ಐ ಥಿಂಕ್ ಲಕ್ಪತಿ ದೀದಿ ಸಾರಿ ಅಂತ ಒಂದು ಕಾನ್ಸೆಪ್ಟ್ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಕೇಳಿರ್ತೀರಲ್ವಾ. ಇದೇ ತರ ಒಂದು ಶಿ-ಮಾರ್ಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು, ಯಾರಿಗಿದು? ರೂರಲ್ ವುಮೆನ್ ಡೆವಲಪ್ ಎಂಟರ್ಪ್ರೈಸಸ್ಗೆ, ವುಮೆನ್ ಎಂಪವರ್ ಮಾಡೋಗೋಸ್ಕರ ಈ ಕಾನ್ಸೆಪ್ಟ್ ಅನ್ನ
ಲಾಂಚ್ ಮಾಡಿದ್ದಾರೆ ಶಿ ಮಾರ್ಟ್. ಎಲ್ಲಿ ಅಂದ್ರೆ ಕ್ರೆಡಿಟ್ ಅನ್ನ ಜಾಸ್ತಿ ಮಾಡಬೇಕು, ವುಮೆನ್ ಎಂಪವರ್ಮೆಂಟ್ ಥ್ರೂ. ಓಕೆನಾ. ನೆಕ್ಸ್ಟ್ ಬೈ ಫಾರ್ಮ್ ಶಕ್ತಿ, ಇದು ಕೂಡ ಫುಲ್ ಫಾರ್ಮ್ ಇನ್ಫಾರ್ಮ್ ಆಗುತ್ತೆ. ಸ್ಟ್ರಾಟಜಿ ಫಾರ್ ದಿ ಹೆಲ್ತ್ ಕೇರ್ ಅಂಡ್ ಅಡ್ವಾನ್ಸ್ ಥ್ರೂ ದಿ ನಾಲೆಡ್ಜ್ ಟೆಕ್ನಾಲಜಿ ಅಂಡ್ ಇನೋವೇಷನ್. ಶಕ್ತಿ ಅನ್ನೋದು ಫುಲ್ ಫಾರ್ಮ್. ಓಕೆನಾ. ಅಂದ್ರೆ ಏನಿದು ಬಯೋಫಾರ್ಮ್ ಶಕ್ತಿ ಟು ಡೆವಲಪ್ ಇಂಡಿಯಾ ಆಸ್ ಎ ಗ್ಲೋಬಲ್ ಬಯೋಫಾರ್ಮ್ ಮ್ಯಾನುಫ್ಯಾಕ್ಚರ್ ಹಬ್ ಆಗಿ ಮಾಡ್ಬೇಕು ಅನ್ನೋದು ಮೇನ್ ಅಬ್ಜೆಕ್ಟಿವ್ ಆಗಿರುತ್ತೆ ಇದ್ರದ್ದು. ಎಷ್ಟು ಫಂಡ್ ಅನ್ನು ಕೊಟ್ಟಿದ್ದಾರೆ? 10,000 crore ಫಾರ್ ದಿ ನೆಕ್ಸ್ಟ್ 5 years. ಕಮಿಂಗ್ 5 yearsಗೆ 10,000 ಕೋಟಿಯನ್ನ ಇದ್ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಓಕೆನಾ. ಇದು ಕೂಡ ಈ ಫ್ಯಾಕ್ಟ್ಸ್ ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಅಂದ್ರೆ ಏನು? ಟು ಬಿಲ್ಡ್ ದ ಇಕೋಸಿಸ್ಟಮ್ ಫಾರ್ ದಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ದಿ ಬಯೋಲಾಜಿಕಲಿ ಅಂಡ್ ದಿ ಬಯೋಸಿಮಿಲರ್ಸ್. ಏನು ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ ಕೇಳಿರ್ತೀರಲ್ವಾ? ಇಂಡಿಯಾದಲ್ಲೇ ಬಯೋಫಾರ್ಮ್ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋಗೋಸ್ಕರ ಇಷ್ಟನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಓಕೆನಾ. ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಇದ್ರ ಫುಲ್ ಫಾರ್ಮ್ ಕೂಡ ಇದ್ರ ಆಬ್ಜೆಕ್ಟಿವ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಯೋಫಾರ್ಮ್ ಶಕ್ತಿ ಅನ್ನೋ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೋದಾಗ ಕೆಲವೊಂದು ಇನಿಷಿಯೇಟಿವ್ ಅನ್ನ ನೋಡೋಣ. ಯಾವುದು? ಸೆಟ್ಟಿಂಗ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿಡ್ ಫಂಡ್. ಏನಿದು? ಯಾಕೆ ಈ ಫಂಡ್ ಅನ್ನ ಮಾಡಿದ್ದಾರೆ? ಫಾರ್ ಎಕ್ಸಾಂಪಲ್, ಇವಾಗ ಒಂದು ಬ್ಯಾಂಕ್ ಒಬ್ಬ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡುವಂತ ವ್ಯಕ್ತಿ ಅಂತ ತಿಳ್ಕೊಳ್ಳೋಣ. ನೀವೇ ಅಂತ ತಿಳ್ಕೊಳ್ಳೋಣ. ಪರ್ಸನ್ ಯಾರು? ಮೋಹಿತ್ ಅಂತ ತಿಳ್ಕೊಳ್ಳೋಣ. ನೀವೇನ್ ಮಾಡ್ತಾನೆ? ಬ್ಯಾಂಕಿಗೆ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ಪರ್ಪಸ್ಗೆ ಒಂದು ಲೋನ್ ಅನ್ನ ತಗೊಳ್ತಾನೆ. ಬಟ್ ಇವನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ದ, ಬಟ್ ರೈಟ್ ಟೈಮ್ ಅಲ್ಲಿ ಬ್ಯಾಂಕ್ಗೆ ಲೋನ್ ಅನ್ನ ಪೇ ಮಾಡ್ತಾ ಇಲ್ಲ. ಅವಾಗ ಏನಾಗುತ್ತೆ? ಬ್ಯಾಂಕ್ ಅವರು ಫಸ್ಟ್ ಟೈಮ್ ನೋಡ್ತಾರೆ, ಸೆಕೆಂಡ್ ಟೈಮ್ ಈ ತರ ಆದ್ರೆ ನೋಡ್ತಾರೆ, ಥರ್ಡ್ ಟೈಮ್ ಈ ತರ ವ್ಯಕ್ತಿ ಈ ತರ ಮಾಡಿದ್ರೆ ಬ್ಯಾಂಕ್ ಅವರು ಲೋನ್ ಕೊಡ್ಲಿಕ್ಕೆ ಡಿನೈ ಮಾಡ್ತಾರೆ. ನಿಮ್ಗೆ ಗೊತ್ತಿರತ್ತಲ್ವಾ? ನಿಮ್ ಕ್ರೆಡಿಟ್ ನಿಮ್ದು ಏನು ಬ್ಯಾಂಕ್ ಅಲ್ಲಿ ಲೋನ್ ಫಸ್ಟ್ ಟೈಮ್ ಲೋನ್ ತಗೊಂಡಿದ್ರೆ ಚೆನ್ನಾಗಿದ್ರೆ ಓಕೆ ಪೇ ಮಾಡಿದ್ರೆ ಕೊಡ್ತಾರೆ. ಬಟ್ ನೀವು ಪದೇ ಪದೇ ಕರೆಕ್ಟ್ ಆಗಿ ಪೇ ಮಾಡದೇ ಇದ್ದಾಗ ಬ್ಯಾಂಕ್ ಅವರು ಸೀದಾ ಮನೆಗೆ ಬಂದ್ಬಿಡ್ತಾರಲ್ವಾ? ಅದೇ ರೀತಿ ಬ್ಯಾಂಕ್ ಅವ್ರಿಗೆ ಇನ್ಸೆಕ್ಯೂರಿಟಿ ಇರುತ್ತಲ್ವಾ, ಅವರು ಲಾಸ್ ಅಲ್ಲಿ ಹೋಗಿ ಬರುತ್ತೆ. ಹಂಗೆ ಲಾಸ್ ಅಲ್ಲಿ ಹೋಗ್ಬಿಟ್ಟು ಅಂತ ದರ್ ಮೇ ಬಿ ಲೈಕ್ ಮುಂದೆ ಬ್ಯಾಂಕ್ ಮುಚ್ಚೋದು ಇರುತ್ತೆ, ಬ್ಯಾಂಕ್ ಕರಪ್ಟ್ ಆಗ್ಬಿಡ್ತಾರೆ ಅಲ್ವಾ? ತುಂಬಾ ಇನ್ಸಿಡೆಂಟ್ಗಳು ಆಗಿದೆ ಆಲ್ರೆಡಿ. ಸೊ ಈ ಬ್ಯಾಂಕ್ ಅವ್ರಿಗೆ ಒಂದು ಸೆಕ್ಯೂರಿಟಿ ಅಂತ ಒಂದು ಈ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತ ಕೊಡ್ತಾರೆ. ಅಂದ್ರೆ ಒಂದಿಷ್ಟು ಪರ್ಸೆಂಟ್, ಫಾರ್ ಎಕ್ಸಾಂಪಲ್ ಏನಾದ್ರೂ ಈ ತರ ಮೋಹಿತ್ ಇಂದ ಏನಾದ್ರೂ ಒಂದಿಷ್ಟು ಲೋನ್ ಕರೆಕ್ಟ್ ಆಗಿ ಪೇ ಮಾಡದೇ ಇದ್ರೆ ಅಲ್ಲಿ ಗೌರ್ಮೆಂಟ್ ಇಂಟರ್ವೆನ್ ಆಗಿ ಈ ಫಂಡ್ ಥ್ರೂ ಬ್ಯಾಂಕ್ಗೆ ಒಂದಿಷ್ಟು ಫಂಡ್ ಅಂತ ಹೋಗುತ್ತೆ. ಓಕೆನಾ. ಅದನ್ನೇ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿಡ್ ಫಂಡ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ಕೆಲವೊಂದು ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅನ್ನ ಸ್ಥಾಪನೆ ಮಾಡ್ತಾರೆ. ಫ್ರೈಟ್ ಕಾರಿಡಾರ್ ಅಂತ ಗೊತ್ತಿದೆ ಅನ್ಕೊಳ್ತೀನಿ. ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಏನು ರಾ ಮಟೀರಿಯಲ್ ನ ಅಥವಾ ಕೆಲವೊಂದು ಇದನ್ನ ಇಂಡಸ್ಟ್ರಿ ರಿಲೇಟೆಡ್ ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಏನು ಕಾರಿಡಾರ್ ಬೇಕಂತೀವಲ್ಲ ಅದನ್ನೇ ಫ್ರೈಟ್ ಕಾರಿಡಾರ್ ಅಂತ ಕೇಳ್ತಾರೆ. ಎಲ್ಲಿ? ದನ್ಕುನಿನ ಈಸ್ಟ್ ಟು ಸೂರತ್ ಇಂದ ವೆಸ್ಟ್. ಇದ್ರ ಮೇಲೆ ಕ್ವಶನ್ಸ್ ಆಗ್ಬೋದು. ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ. ಸೂರತ್ ಇನ್ ವೆಸ್ಟ್, ದನ್ಕುನಿಂದ ಈಸ್ಟ್. ಓಕೆ, ಅಲ್ಲಿಂದ ಅಲ್ಲಿ ತನಕ ಫ್ರೈಟ್ ಕಾರಿಡಾರ್ ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಓಕೆ, ಟೋಟಲಿ 20 ನ್ಯೂ ನ್ಯಾಷನಲ್ ಹೈವೇ ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಓಕೆ. ನೆಕ್ಸ್ಟ್ ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್. ಏನಿದು ಮೇನ್ ಅಬ್ಜೆಕ್ಟಿವ್? ಇದು ಏನಕ್ಕಂದ್ರೆ ನೀವು ಲ್ಯಾಂಡ್ ರೂಟ್ ತಗೊಳ್ಳೋದಕ್ಕಿಂತ ಇನ್ಲ್ಯಾಂಡ್ ಆರ್ ಸಿ ರೂಟ್ ಅನ್ನ ತಗೊಂಡ್ರೆ ಅದು ಪ್ರಮೋಟ್ ಮಾಡೋಕ್ಕೋಸ್ಕರ ಕೋಸ್ಟಲ್ ಕಾರ್ಗೋ ಪ್ರಮೋಷನ್ ಸ್ಕೀಮ್ ಅನ್ನ ತಂದಿದ್ದಾರೆ. ಓಕೆನಾ. ಇದು ಮೇನ್ ಆಬ್ಜೆಕ್ಟಿವ್. ನೆಕ್ಸ್ಟ್ ಈ ಸ್ಕೀಮ್ ಏನು? SASCR ಸ್ಕೀಮ್ ಅಂದ್ರೆ ಇದೇನು ಅಂದ್ರೆ ಡ್ಯೂರಿಂಗ್ ಕೋವಿಡ್ ಟೈಮ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಇಂದ ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರಲ್ಲ. ಓಕೆನಾ. ಅವಾಗ ಏನ್ ಮಾಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಒಂದು 50 years ತನಕ ಫ್ರೀ ಇಂಟ್ರೆಸ್ಟ್ ರೇಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ
ಫಂಡ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಓಕೆನಾ, ಇದ್ರದ್ದೇ ಮೇನು ಇವಾಗ 2 lakh crore ಟು ಸ್ಟೇಟ್ ಅಂಡರ್ ದಿ ಈ ಸ್ಕೀಮ್ಗೆ ಕೊಟ್ಟಿದ್ದಾರೆ, ಇದನ್ನು ಬಿಟ್ಕೊಳ್ಳಿ. ನೆಕ್ಸ್ಟ್ ಪೂರ್ವೋದಯ, ಇದು ಕೇಳೇ ಇರ್ತೀರಲ್ವಾ, ಡೆವಲಪ್ಮೆಂಟ್ ಆಫ್ ದಿ ಇಂಟಿಗ್ರೇಟೆಡ್ ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್. ಪೂರ್ವೋದಯ ರಿಲೇಟೆಡ್ ಟು ಡೆವಲಪ್ಮೆಂಟ್ ಆಫ್ ದಿ ಇಂಟಿಗ್ರೇಟೆಡ್ ಈಸ್ಟ್ ಕೋಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್. ಓಕೆನಾ, ಹಾಗೆ ಇದು ರಿನಿವಲ್ ಸರ್ವಿಸ್ ಸೆಕ್ಟರ್ಗೆ ಕೂಡ ಕೆಲವೊಂದು ವಿಷಯ ತಗೊಂಡಿದೆಲ್ಲ ಅಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಅಲ್ಲ. ಓಕೆನಾ, ಎಜುಕೇಶನ್ಗೆ ಇರ್ಬೋದು, ಗರ್ಲ್ಸ್ ಹಾಸ್ಟೆಲ್ ಇನ್ ಎವ್ರಿ ಡಿಸ್ಟ್ರಿಕ್ಟ್. ಓಕೆನಾ, ಇದ್ರ ಮೇಲೆ ಕ್ವಶನ್ಸ್ ಏನು ಕೇಳಲ್ಲ. ಹಾಗೆ ಡಿಫ್ರೆಂಟ್ ಟ್ಯಾಕ್ಸ್ ರಿಲೇಟೆಡ್ ಕೇಳಿದ್ದಾರೆ, ಬಟ್ ಸದ್ಯಕ್ಕೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ಬಂದಾಗ ದೇ ಮೇ ನಾಟ್ ಆಸ್ಕ್ ಎನಿ ಅಂದ್ರೆ ಡೀಪ್ ಆಗಿ ಟ್ಯಾಕ್ಸೇಷನ್ ಬಗ್ಗೆ ಎಲ್ಲ ಕ್ವಶನ್ಸ್ ಎಲ್ಲ ಕೇಳಲ್ಲ. ನೀವು ನೆನ್ಪಿಟ್ಕೊಳ್ಬೇಕಾದ್ರು ಈ ಕೆಲವೊಂದು ಇನಿಷಿಯೇಟಿವ್ಗಳು ಬಯೋಫಾರ್ಮ್ ಶಕ್ತಿ ಬಗ್ಗೆ ಇರ್ಬೋದು, ಭಾರತ್ ವಿಸ್ತಾರ್ ಇರ್ಬೋದು, ಅಥವಾ ಶಿ ಮಾರ್ಟ್ಸ್ ಇರ್ಬೋದು, ಹಾಗೆ ಕೆಲವೊಂದು ಇಕ್ವಿಟಿ ಸಪೋರ್ಟ್ ಏನೇನು ಕೊಟ್ಟು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದು. ಹಾಗೆ ಇದು ಕೂಡ ಈ ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಇಷ್ಟನ್ನ ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ಸಾಕು. ಬಜೆಟ್ ಇಂದ ನೀವು ಇಷ್ಟೇ ಓದಬೇಕಾಗಿರೋದು, ಹೋಲ್ ಪೇಜ್ ಅನ್ನ ಹೋಲ್ ಡಾಕ್ಯುಮೆಂಟ್ ಅನ್ನ ಓದೋ ಅವಶ್ಯಕತೆ ಇರಂಗಿಲ್ಲ. ಬಿಕಾಸ್ ಓನ್ಲಿ ದೇ ಆಸ್ಕ್ 1 to 2 ಕ್ವಶನ್ಸ್ ಅಷ್ಟೇ ಮ್ಯಾಕ್ಸಿಮಮ್. ಅಂದ್ರೆ ಇದು ನೋಟ್ಸ್ ಅನ್ನ ನಾನು ನಮ್ಮ ಸ್ಟೇಟ್ ಕ್ರಾಫ್ಟ್ KPSC ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ, ಥ್ಯಾಂಕ್ ಯು ಗೈಸ್.